ಸರ್ ಇವತ್ತಿನ ಒಂದು ಆ್ಯಕ್ಷನಲ್ಲಿ ಏನೇನೆಲ್ಲ ನಿಮ್ಮ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಟೀಮ್ನ ಮಾಡಿದಿರಿ ಸರ್? ನಮಸ್ಕಾರ, ನನ್ನ ಹೆಸರು MR ಸುರೇಶ್ ಅಂತ. ಮೈಸೂರು ವಾರಿಯರ್ಸ್ ತಂಡದ ಟೀಮ್ ಮ್ಯಾನೇಜರ್ ಆಗಿದ್ದೇನೆ. ಸುಮಾರು 12 ವರ್ಷದಿಂದ ಟೀಮ್ ಮ್ಯಾನೇಜರ್ ಆಗಿದ್ದೇನೆ. ಈ ವರ್ಷವೂ ಕೂಡ ಇದನ್ನೇ 2ನೇ ಬಾರಿಗೆ ನಾವು ಮಹಾರಾಣಿ ಟ್ರೋಫಿಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಿಮಗೆಲ್ಲ ತಿಳಿದಂತೆ ಕಳೆದ ಬಾರಿ ನಾವು ಕೇವಲ ಕೂದಲಲ್ಲೇ ಎಳೆಯ ಅಂತರದಲ್ಲಿ ನಾವು ಸೋತಿದ್ವಿ. ಈ ಬಾರಿ ಸರ್ವಸನ್ನದ್ಧರಾಗಿ ಬಂದಿದ್ದೇವೆ. ಏನಂದರೆ ಒಂದು ಮಿಕ್ಸ್ ಆಫ್ ಯಂಗ್ ಮತ್ತು ಎಕ್ಸ್ಪೀರಿಯನ್ಸನ್ನು ನಾವು ತೊಗೊಂಡು ಬಂದಿದ್ದೇವೆ. ನೀವು ಈಗಾಗಲೇ ನೋಡಿದಾಗೆ ಪೂಲ್ ಎನಲ್ಲಿ ನಾವು ಶುಭಾ, ಶಿಶಿರ, ಪೂಲ್ ಬಿಯಿಂದ ಹಾಗೂ ಸಹನಾ, ಪೂಜಾ ಕುಮಾರಿ ಹೀಗೆ ಅವರನ್ನು ಒಳಗೊಂಡಂತಹ ಒಂದು ಅನುಭವಿ ತಂಡವನ್ನು ಮತ್ತು ಯಂಗ್ಸ್ಟರ್ಸ್ಗಳಾದಂಥ ಇವತ್ತಿನ ದಿವಸ ತಂಡದಲ್ಲಿ ಇರಬೇಕಾದಂತಹ ಶ್ರೇಯಚ್ ಇವಳು ಮಿಶ್ರಾ, ನಮ್ಮ ಸಂತೋಷ್ ಇವಳು ವಿಕೆಟ್ ಕೀಪರ್, ಇವರೆಲ್ಲರೂ ಕೂಡ ಯಂಗ್ಸ್ಟರ್ಸ್ಗಳಾಗಿದ್ದಾರೆ. ಇವರು ಆಲಮ್ ಅವಳು ಅಪ್ಕಮಿಂಗ್ ಮೀಡಿಯಂ ಪೇಸರ್. ಸೊ ಹೀಗೆ ನಾವು ಇದೇ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ವಿ. ಮಿಕ್ಸ್ ಆಫ್ ಯೂತ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಕಳೆದ ಬಾರಿ ಏನು ನಾವು ಸೋತಿದ್ವಿ, ಅದಕ್ಕೆ ತಕ್ಕ ಪಾಠವನ್ನು ನಾವು ಕಲ್ತಿದ್ದೇವೆ. ಪ್ರಾಯಶಃ ಎಲ್ಲೋ ಒಂದು ಕ್ಷಣದಲ್ಲಿ ನಾವು ಎಡವಿದ್ವಿ. ಅದನ್ನು ಈ ಸಲ ನಮ್ಮ ಕರುಣಾ ಮೇಡಮ್ ಅದನ್ನೆಲ್ಲನೂ ಸರಿ ಮಾಡ್ತಾರೆ ಅಂತ ಹೇಳ್ತಾ, ನಾವಾದರೂ ಮೈಸೂರು ವಾರಿಯರ್ಸ್ ತಂಡ ಯಾವಾಗಲೂ ಕೂಡ ಒಂದು ಉತ್ತಮ ತಂಡವಾಗಿ ಅವರಿಗೆ ಏನೇನೆಲ್ಲ ರಿಸೋರ್ಸಸ್ಸನ್ನು ಕೊಡಬೇಕು ನಾವು ಕೊಡ್ಕೊಂಡು ಬಂದಿದ್ದೀವಿ. 2ನೇ ಮಾತು ಏನಂದರೆ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಈ ಒಂದು ಮಹಾರಾಣಿ ಟ್ರೋಫಿಯನ್ನು 2ನೇ ಬಾರಿಗೆ ಇಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಆಕ್ಷನ್ ಕೂಡ ಬಹಳ ಚೆನ್ನಾಗಿ ನಡೆದಿದೆ. ನಾವಾದರೂ ಬಹಳ ಸಂತೋಷದಿಂದ ಇದ್ದೀವಿ. ಇಂಥ ಒಂದು ಕಾರ್ಯಗಳಿಗೆ ನಾವು ಕಾರ್ಪೊರೇಟ್ಗಳು ಅವರಿಗೆ ಸಪೋರ್ಟ್ ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಸರ್, ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ಕೂದಲೆಳೆಯಲ್ಲಿ ನಮಗೆ ಕಪ್ ಮಿಸ್ ಆಯ್ತು ಅಂತೇಳಿ. ಲಾಸ್ಟ್ ಟೈಮ್ ಎಲ್ಲಿ ಎಡವಿದ್ರಿ ಸರ್? ಮತ್ತು ಅದನ್ನು ತೆಗೆದುಕೊಳ್ಳೋಕ್ಕೆ ಈ ಬಾರಿ ಏನೇನೆಲ್ಲ ನೀವು ತಯಾರಿ ಮಾಡ್ಕೊಂಡಿದ್ರಿ? ಏನಿಲ್ಲ, ಕಳೆದ ಸಾರಿ ಏನಾಗಿತ್ತು, ನಮ್ಮ ಅನುಭವಿ ಆಟಗಾರರ ಮಧ್ಯಮ ಕ್ರಮಾಂಕದಲ್ಲಿ ಮತ್ತು ಕೆಳ ಕ್ರಮಾಂಕದಲ್ಲಿ ಈ ಫಿನಿಷರ್ಸ್ ರೋಲ್ ಅಂತ ಏನು ಹೇಳ್ತೀವಿ, ಆ ಫಿನಿಷರ್ ರೋಲ್ ಕಡಿಮೆ ಆಗಿತ್ತು. ಈ ಬಾರಿ ಅದನ್ನೇ ನಾವು ಯೋಚನೆ ಮಾಡಿ ಫಿನಿಷಿಂಗ್ಗೆ ಉತ್ತಮ ವಿಕೆಟ್ ಕೀಪರ್ ಒಬ್ಬರನ್ನು ಮತ್ತು ಕುಸುಮಗೌಡ ನಾಗರಾಜ್ ಅಂತ ಒಡಬಡಿಯ ದಾಂಡಿಗ ಅಂತ ಹೇಳ್ಬೋದು, ಅಂಥವರನ್ನು ನಾವು ತೊಗೊಂಡಿದ್ದೇವೆ. ನೋಡೋಣ, ಅವರೆಲ್ಲರೂ ಕೂಡ ಈ ಬಾರಿ ಕಳೆದ ಏನು ನಮಗೆ ಚ್ಯುತಿ ಬಂದಿತ್ತು ಅದನ್ನು ಈ ಬಾರಿ ಸರಿಪಡಿಸ್ತಾರೆ ಅಂತ ನಾನಾದರೂ ಅಂದ್ಕೊಂಡಿದ್ದೇನೆ. ಸರ್, ಈಗ ಮಹಾರಾಣಿ ಟ್ರೋಫಿ ಬಗ್ಗೆ ಆಯ್ತು ಸರ್. ನೀವು ಈ ಮೊದಲು ಕಮೆಂಟ್ರಿ ಕೂಡ ಮಾಡ್ತಾ ಇದ್ರಿ, ಅಂಪೈರ್ ಕೂಡ ಆಗಿದ್ರಿ ಸರ್. ನಿಮ್ಮ ಕಮೆಂಟ್ರಿ ಫುಲ್ ಸಂಪೂರ್ಣವಾಗಿ ಕನ್ನಡದಲ್ಲಿ ಕಮೆಂಟ್ರಿ ಬರ್ತಾ ಇತ್ತು ಸರ್. ಆ ದಿನಗಳೆಲ್ಲ ಹೇಗಿತ್ತು ಸರ್? ಸರಿ, ಅವತ್ತಿನ ದಿವಸ ಕೇಳಲಿಕ್ಕೆ ಶ್ರೋತೃಗಳು ಕೂಡ ಉತ್ಸುಕರಾಗಿದ್ದರು. ಆ ದಿವಸ ನಿಮಗೆ ದೃಶ್ಯ ಮಾಧ್ಯಮ ಬಹಳ ಕಡಿಮೆ ಇತ್ತು, ಶ್ರವಣ ಮಾಧ್ಯಮವೇ ಜಾಸ್ತಿ ಇತ್ತು. ಹಾಗಂದ ಮಾತ್ರಕ್ಕೆ ಏನಾಗುತ್ತಿತ್ತು ಅಂದರೆ, ನಾವು ಗ್ರೌಂಡ್ನಲ್ಲಿ ಕೂತ್ಕೊಂಡು ಆ ಗ್ರೌಂಡ್ನಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ನಾವು ನಿಮಗೆ ಕಣ್ಣಿಗೆ ಕಟ್ಟುವ ಹಾಗೆ, ಅದನ್ನು ನೀವು ಅನುಭವಿಸುವ ಹಾಗೆ ನಾವು ಕಾಮೆಂಟ್ರಿಯನ್ನು ಹೇಳಬೇಕಾಗಿತ್ತು. ಹಾಗಾಗಿ ಕನ್ನಡದ ಪದ ಬಳಕೆ ಮತ್ತು ಪದಗಳ ಜೋಡಣೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದರೆ ಕೇಳುಗರಿಗೆ ತನ್ನ ಕಣ್ಮುಂದೆನೇ ಆಟ ನಡೀತಿದೆಯೇನೋ ಅನ್ನೋ ಭಾವನೆ ಅವರಿಗೆ ಬರಬೇಕಾಗಿತ್ತು. ಹಾಗಾಗಿ ಆ ದಿನಗಳ ಕ್ರಿಕೆಟ್ ಕಾಮೆಂಟ್ರಿಯೇ ಬೇರೆ ಇತ್ತು. ಇವತ್ತು ನೀವೆಲ್ಲ ದೃಶ್ಯ ಮಾಧ್ಯಮದಲ್ಲಿ ಹೆಚ್ಚು ನೋಡ್ತಾ ಇದ್ದೀರಿ. ಸೊ ಅದರಲ್ಲಿ ಕೇಳಿಸ್ಕೊಳ್ಬೇಕಾದ್ದೇನಿದೆ, ದೃಶ್ಯದಲ್ಲಿ ನೀವು ನೋಡಿದ್ಮೇಲೆ ನಿಮಗೆಲ್ಲ ಕಾಣ್ತಾ ಇದೆ, ನೀವು ಕೇಳಿಸ್ಕೊಳ್ಬೇಕಾದ್ದೇನಿಲ್ಲ. ಅಲ್ಲಿ ನೀವೇ ವಿಶ್ಲೇಷಕರು, ನೀವೇ ವೀಕ್ಷಕ ವಿವರಣೆಗಾರರು. ಹಾಗಾಗಿ ಆ ದಿನಗಳಲ್ಲಿ ಇದ್ದಂತಹ ಒಂದು ಅದಕ್ಕೆ ಮಾನ್ಯತೆ ಈ ದಿನಗಳ ರೇಡಿಯೋ ಕಾಮೆಂಟ್ರಿಗೆ ಕಡಿಮೆ ಆಗಿದೆ. ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಆದರೂ ಕೂಡ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಇದ್ದೇವೆ. ಆ ಒಂದು ದಿನಗಳಲ್ಲಿ ಹೇಗಿತ್ತಂದರೆ, ನಾನು ಕಾಮೆಂಟ್ರಿ ಹೇಳಿ ಮೈಸೂರಿಗೆ ಹೋದಾಗ ಏನೋ ಒಳ್ಳೆ ಮ್ಯಾಚ್ ನನ್ನ ಕಣ್ಮುಂದೆನೇ ನೀವು ತೋರಿಸ್ಬಿಟ್ಟಿಲ್ಲೋ ಅನ್ನೋಂಗಿತ್ತು. ಬಟ್ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕಾಗಿದೆ. ಸರ್, ನೀವು ನಿರ್ಣಾಯಕರು ಕೂಡ ಆಗಿದ್ರಿ, ಅಂಪೈರ್ ಕೂಡ ಮಾಡ್ತಾ ಇದ್ರಿ ಸರ್. ಆ ದಿನಗಳಲ್ಲಿ ಸ್ವಲ್ಪ ಟೆಕ್ನಾಲಜಿ ಅಷ್ಟೊಂದು ಇರಲಿಲ್ಲ ಸರ್. ಬಟ್ ಈ ದಿನದಲ್ಲಿ ತುಂಬ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಸರ್. ಅಷ್ಟೇ ಅಲ್ಲೇ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿದೆ ಸರ್. ಯಾರಾದರೂ ಒಂದು ಕಾಂಟ್ರವರ್ಸಿ ವಿಕೆಟ್ ಕೊಟ್ಟರು ಅಂದರೆ ನೆಕ್ಸ್ಟ್ ಡೇ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ಇರ್ತಾವೆ ಸರ್. ಆ ದಿನದ ಇದು ಅಂಪೈರಿಂಗ್ ಹೆಂಗಿತ್ತು ಸರ್? ಈ ದಿನದಲ್ಲಿ ಹೆಂಗಿದೆ ಸರ್? ಸರ್ ನೋಡಿ, ನಾವು ಅಂಪೈರಿಂಗ್ ಮಾಡೋದು, ಯಾವುದೇ ಒಬ್ಬ ಅಂಪೈರು, ನನ್ನ ಎಲ್ಲ ಸ್ನೇಹಿತರನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಯಾವನು ಕೂಡ ಮೋಸ ಮಾಡಬೇಕು ಅಂತ ಹೋಗೋದಿಲ್ಲ. ಕಾರಣಾಂತರಗಳಿಂದ ಕೆಲವು ಸಲ ಚ್ಯುತಿ ಬರುತ್ತೆ. ಅವರು ಕೂಡ ಮನುಷ್ಯರೇ. ನೀವ್ಯಾರು ಮಾಡಲ್ದೇ ತಪ್ಪು, ಹಾಗೆ ಅಂಪೈರ್ ಕೂಡ ತಪ್ಪು ಮಾಡ್ತಾನೆ, ತಪ್ಪು ಮಾಡಲ್ಲ ಅಂತ ಹೇಳ್ತಿಲ್ಲ. ಹಾಗಂದ ಮಾತ್ರಕ್ಕೆ ಅವರನ್ನು ಅವ್ರು ಮಾಡಿದ್ದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಟೆಕ್ನಾಲಜಿ ಇರೋದ್ರಿಂದ ಟೆಕ್ನಾಲಜಿಗೆ ತಕ್ಕಂತೆ ನೀವು ಅದು ನಿಮ್ಮ ಅಂಪೈರಿಂಗ್ ಟೆಕ್ನಿಕನ್ನು ನೀವು ತಿದ್ಕೋಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ನೀವು ಅಂಪೈರಿಂಗನ್ನು ಮಾಡಬೇಕಾಗುತ್ತೆ. ಹಾಗಂದ್ಬಿಟ್ಟು ಆ 42 ಲಾ ಏನು ಚೇಂಜ್ ಆಗಿಲ್ಲ, ಔಟೇ, ಕ್ಯಾಚೇ. ಹಾಗಂತ ಅದೇನು 40 ವರ್ಷದಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ದಾರೆ. ಟೆಕ್ನಾಲಜಿ ಇರೋದ್ರಿಂದ ಟೆಕ್ನಾಲಜಿಗೆ ಅಳವಡಿಸಿಕೊಂಡು ನೀವು ಅಂಪೈರಿಂಗನ್ನು ಮಾಡಬೇಕಾಗತ್ತೆ. ಆದರೆ ಇವತ್ತು ಆ ದಿನಗಳಲ್ಲಿ ಪ್ರೇಕ್ಷಕರಿಗೆ ಏನು ನಡೀತಿತ್ತು ಪಿಚ್ನಲ್ಲಿ ಅನ್ನೋದು ಕಾಣ್ತಿರಲಿಲ್ಲ. ಟಿ ವಿನಲ್ಲಿ ಅಷ್ಟೊಂದೆಲ್ಲ ಟೆಕ್ನಾಲಜಿ 40 ಕ್ಯಾಮ್ರಾ 50 ಕ್ಯಾಮ್ರಾ ಎಲ್ಲ ಇರ್ತಿರಲಿಲ್ಲ. ಎಲ್ಲೋ 5-6 ಕ್ಯಾಮ್ರಾ ಇರೋದು, ಎಷ್ಟೋ ಆ್ಯಂಗಲ್ಗಳು ಮಿಸ್ ಆಗಿಬಿಡೋದು, ಎಷ್ಟೋ ಆ್ಯಕ್ಟಿವಿಟಿಗಳು ಮಿಸ್ ಆಗಿಬಿಡೋದು. ಆದರೆ ಇವತ್ತು ಹಾಗಲ್ಲ, ನೀವು ಹದ್ದಿನ ಕಣ್ಣಿನ ಒಂದು ಮುಂದೆ ನೀವು ಇದನ್ನು ಮಾಡ್ತಾಯಿದ್ದೀರಿ. ಹಾಗಾಗಿ ಭಾಳ ಕಷ್ಟ ಇದೆ. ಅಂಪೈರ್ಗಳಿಗೂ ಕೂಡ ಇವತ್ತು ನಾವು ಅದನ್ನೇ ಹೇಳೋದು, ಟೆಕ್ನಾಲಜಿ ಮುಂದೆ ಬಂದುಬಿಟ್ಟಿದೆ, ನೀವು ಭಾಳ ಚೆನ್ನಾಗಿ ಅಂಪೈರಿಂಗನ್ನು ಮಾಡಬೇಕಾಗತ್ತೆ, ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಇಷ್ಟು ಹೇಳ್ತಾ ಅಂಪೈರಿಂಗೂ ಕೂಡ ಭಾಳ ಮುಖ್ಯವಾಗಿದೆ, ಅಂಪೈರಿಂಗ್ ಚೇಂಜಸ್ ಆಗಿದೆ. ಇಷ್ಟು ಹೇಳ್ತಾ ಅಂಪೈರಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾರೂ ಕೂಡ ಮೋಸ ಮಾಡಲ್ಲ. ಅಂಪೈರಿಂಗ್ ಅನ್ನೋದು ಒಂದು ನನ್ನ ಪ್ರಕಾರ ಇಟ್ಸ್ ಎ ಥ್ಯಾಂಕ್ಲೆಸ್ ಜಾಬ್.